ಹಲೋ ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಭಾನುವಾರದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಇದೊಂದು ಡ್ರಿಂಕ್ ಮಾಡತ್ತೇನೆ. ಇದಕ್ಕೆ ಉಗುರು ಬೆಚ್ಚಗೆ ನೀರು, 2 ಚಮಚೆ ಸಬ್ಜಾ ಬೀಜ, ಅರ್ಧ ನಿಂಬೆಹಣ್ಣು ತೊಗೊಂಡಿನಿ ಇವತ್ತು. ಹಂಗನ ಇವತ್ತಿನ ವಿಡಿಯೋದಲ್ಲಿ ನಾನು ಪೂರಿ ಮಾಡತ್ತೇನೆ, ಮಸಾಲೆ ಪೂರಿ ಅಂತ. ಒಂದು ಕಾಯಿ ಚಟ್ನಿ ಮಾಡತ್ತೇನೆ. ಹಂಗೆ ಹೇಳ್ಬೇಕಂದ್ರೆ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಏನೈತಿ, ಎಲ್ಲರೂ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕಾಗಿ ಇದೊಂದು ಕರ್ಮೇವು ತಿನ್ಬೇಕಂತಂದು ಏನು ಹೇಳ್ತಾ ಇಲ್ಲ ನಾನು. ಎಲ್ಲರೂ ಇದನ್ನೊಂದು ತಿನ್ಬೇಕು. ಯಾಕಂದ್ರೆ ಬೆಳಗಿನ ಡ್ರಿಂಕ್ ಒಳಗೆ ಇದನ್ನೊಂದು ಕರ್ಮೇವು ತಿಂದ್ರೆ ಹೇರ್ ಫಾಲ್ ಆಗೋದು, ಅಂದ್ರೆ ಕೂದಲು ಉರಿದ್ರೂ ಸಮಸ್ಯೆ ಇರೋಂಗಿಲ್ಲ, ಕೂದಲು ವೈಟಾಗಿ ಜಲ್ದಿ ಬೆಳೆಯೋಂಗಿಲ್ಲ. ಹಾಗಾಗಿ ನಾವು ದಿನ ಒಂದು ಬೇರೆ ಒಂದು ಡ್ರಿಂಗನ್ನು ಕುಡಿಬೇಕಾಗ್ತೈತಿ. ನಮ್ಮ ಬಾಡಿನ ನಾವು ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಸಿಗಬೇಕು, ಕೇರ್ ಮಾಡಬೇಕು, ಕೇರ್ಲೆಸ್ ಆಗಬಾರ್ದು. ಅದಕ್ಕೆ ಎಲ್ಲರಿಗೂ ಇದೊಂದು ರಿಕ್ವೆಸ್ಟ್ ಅಂತ ಇದನ್ನು ಹೇಳ್ತಾ ನಾನು ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡೇನಿ. ಹಂಗೆ ನಾ ಇದನ್ನೊಂದು ವಿಡಿಯೋ ನಿಮಗೆ ತೋರಿಸ್ಬೇಕಾದ. ನಿನ್ನೆ ಎಲ್ಲ ನಮ್ಮ ತಮ್ಮ ಇಲ್ಲೆಲ್ಲ ಕಲರ್ ಹಚ್ಕೊಟ್ಟಾನು. ಈ ಥರ ಐತಿ, ಚೆನ್ನಾಗೈತಲ್ಲ. ಹಂಗೆ ಇದು ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬಟ್ಲ ಮೈದಾ ತೊಗೊಂಡನಿ. ಇದಕ್ಕೀಗ ಒಂದು ಬಟ್ಲು ಮೈದಾ ಹಾಕೋತೀನಿ. ಒಂದು ಬೌಲ ರವೆ, ಚಿರೋಟಿ ರವೆ ತೊಗೋಬೇಕು. ನನಗೆ ಖಡಕ್ ಆಗಬೇಕಂದ್ರೆ ನಾನು ತೊಗೋತೀನಿ. ನಿಮಗೆ ಖಡಕ್ ಆಗಬೇಕಂದ್ರೆ ನೀವು ತೊಗೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಒಂದಿಷ್ಟು ಕೊತ್ತಂಬರಿ ಸಣ್ಣ ಹಂಗೆ ಕಟ್ ಮಾಡಿ ಇಟ್ಕೊಂಡೀನಿ. ಒಂದಿಷ್ಟು ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡೀನಿ ನಾನಿಲ್ಲಿ, ಅದನ್ನು ಹಾಕೋತೀನಿ. ಈಗ 2 ಚಮಚೆ ಅಜ್ವಾನ, ನಾನಿಲ್ಲಿ 1 ಚಮಚೆ ಖಾರದ ಪುಡಿ ಹಾಕತ್ತೇನೆ. ನಿಮಗೆ ಬೇಕಿದ್ರೆ 2 ಚಮಚೆನೂ ಹಾಕೋಬೋದು, ಖಾರ ಜಾಸ್ತಿ ತಿನ್ನೋರು ಹಾಕೋಬೋದು. 1 ಸ್ಪೂನ್ ಅರಿಶಿನ ಪುಡಿ, ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡನಿ. 1 ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡನಿ. ಸಕ್ಕರೆ ಬೇಕಾದರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ಏನೈತಿ, ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೋಸ್ಕೊಬೇಕು ಇದನ್ನೆಲ್ಲ. ಈ ಥರನೂ ಪೂರಿ ಮಾಡಿರಿ, ಮಸ್ತಾಗಿ ಬರುತ್ತೆ. ಹಂಗೆ ಮತ್ತು ಟೇಸ್ಟಿ ಕೂಡ ಇರುತ್ತೆ. ಮಕ್ಕಳಿಗೆಲ್ಲ ಚಲೋ ಅನಿಸುತ್ತೆ, ನಮಗೂ ಚಲೋ ಅನಿಸುತ್ತೆ. ನಮಗೂ ತಿಂದು ಬೇಜಾರಾಗಿತ್ತಲ್ಲ, ಡೈಲಿ ಒಂದು ವೆರೈಟಿ ಏನಾದರೂ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ವಾರ ಪೂರ್ತಿ ಬೇರೆ ಮಾಡ್ಕೊಂಡು ತಿಂದ್ರೆ ಮಕ್ಕಳಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ, ನಮ್ಮ ಹಸ್ಬೆಂಡ್ ಕೂಡ ಚೆನ್ನಾಗಿರುತ್ತೆ. ಅದನ್ನೇ ಒಂದು ಹೇಳ್ಬೋದು. ಈ ಥರ ಕಲಿಸ್ಕೋಬೇಕು, ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಹಾಕ್ಕೊಂಡು ಇದನ್ನ ಹಿಟ್ಟು ತೋರಿಸ್ಕೋಬೇಕು. ನೋಡಿ ಈ ಥರ ಬಂದೈತಿ ಇದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮುಚ್ಚಿಟ್ಬಿಡ್ಬೇಕು. ಈ ಥರ ಎಣ್ಣೆ ಹಚ್ಕೊಂಡು ಇಟ್ಬಿಡೋಣ ಒಂದು 5 ನಿಮಿಷ. ನೋಡಿರಿ ಈ ಥರ ಮಿದು ಬಂದೈತಿ. ಈಗ ಪೂರಿ ಲಟ್ಸೋಣ. ಇಟ್ಟಿಟ್ಟ ತೊಗೋಬೇಕು ಇದನ್ನು. ಇಲ್ಲಿ ಒಂದು ಕಡಾಯಿ ಇಟ್ಟಿನಿ ನಾನು, ಅದಕ್ಕೀಗ ಎಣ್ಣೆ ಹಾಕ್ಕೋಬೇಕು ಪೂರಿ ಹುರಿಯೋಕೆ. ಈಗ ಈ ಥರ ಇದನ್ನು ಪೂರಿ ಲಟ್ಟಿಸ್ಬೇಕು. ಜಾಸ್ತಿ ಹಿಟ್ಟು ಹಚ್ಚಬೇಡ್ರಿ, ಮಿಡಿಮೆ ಒಂದು ಸ್ವಲ್ಪ ಹಚ್ಚಿ ಇದು, ಇಲ್ಲಾಂದ್ರೆ ಎಣ್ಣೆಲ್ಲ ಹಾಳಾಗಿಬಿಡ್ತೈತಲ್ಲ, ಅದಕ್ಕೆ ಸ್ವಲ್ಪ ದಿಪ್ಪಂಗೇನ ಲಟ್ಟಿಸ್ಕೋಬೇಕು ಪೂರಿನ. ನೋಡಿ ಈ ಥರ ಲಟ್ಟಿಸ್ಬೇಕು. ಎಣ್ಣೆ ಕಾದೈತೆ ನೋಡ್ಕೋಬೇಕು. ಒಂಚೂರು ಹಿಟ್ಟು ಹಾಕ್ಕೊಂಡು ಬಿಟ್ಕೊಂಡು ನೋಡ್ಬೇಕು, ಅದು ಗೊತ್ತಾಗ್ತೈತಿ. ಅದು ಮೇಲೆ ಎದ್ದು ಬಂತಂದ್ರೆ ಎಣ್ಣೆ ಕಾದೈತೆ ಅಂತ ಗೊತ್ತಾಗ್ತೈತಿ. ಈಗ ಕಾದೈತಿ ಎಣ್ಣೆ, ಹಾಕ್ತಾ ಇದನ್ನು. ನೋಡ್ರಿ ಈ ಥರ ಬರ್ತೈತಿ ಪುರಿ, ಉಬ್ಬಿ ಬರ್ತೈತಿ. ಏನೇನು ಅದೇನು ಬಿಟ್ಕೊಳ್ಳಲ್ಲ,
ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೆಂಪಂಗೆ ಹುರ್ಕೋಬೇಕು, ಇದನ್ನ ಖಡಕ್ಕಾಗಿ. ನೋಡ್ರಿ ಈ ಥರ ಬರ್ತೈತೆ ನೋಡಿ ಪೂರಿ. ಚೆನ್ನಾಗೈತಲ್ಲ. ನಾ ಇನ್ನೊಂದು ಪೂರಿನ ಲಟ್ಸ್ಕೊಂಡೀನಿ, ಅದನ್ನೂ ಹಾಕತ್ತೇನೆ ಈಗ. ನೋಡ್ರಿ ಈ ಥರ ಹಾಕ್ಬೇಕು ಪೂರಿ. ಗ್ಯಾಸ್ ಒಂದು ಸ್ವಲ್ಪ ಫಾಸ್ಟ್ ಇಡಬೇಕು. ನೋಡ್ರಿ ಎರಡನೇ ಪೂರಿನೂ ಉಬ್ಬಿ ಬಂದೈತಿ. ನೋಡ್ರಿ ಈ ಥರ ಆಗೈತಿ. ಇನ್ನು ಇದಕ್ಕೆ ಬಾಜಿ ಮಾಡೋಣ. ನೋಡ್ರಿ ಈ ಥರ ಆಗೈತಿ. ಎಲ್ಲ ಮಾಡ್ಕೊಂಡ ನಂತರ ನಾನು ನಿಮಗೆ ತೋರ್ಸಾತೀನಿ ಎಷ್ಟು ಚೆನ್ನಾಗಿ ಬಂದೈತಲ್ಲ. ಸ್ವಲ್ಪ ಜಾಸ್ತಿನೇ ಆಗೈತೆ ನಮ್ಮಲ್ಲಿ ಪೂರಿ ಇವತ್ತು. ಮಧ್ಯಾಹ್ನ ಊಟಕ್ಕೂ ಆಗ್ತೈತಂತ. ಇವಾಗ ನಾನು ಬ್ಯಾಳಿ ಪಲ್ಯ ಇದಕ್ಕೊಂದು ಮಾಡತ್ತೇನೆ. ಜಾಸ್ತಿ ಈರುಳ್ಳಿನ ಬಳಸಿ ಮಾಡತ್ತೇನೆ. ಹಂಗೆ ಕಾಯಿ ಚಟ್ನಿ ಮಾಡತ್ತೇನೆ. ಬಟ್ ಆದರೆ ಏನೈತಿ, ನಾನು ಕಾಯಿ ಚಟ್ನಿ ಈಗಾಗಲೇ ಒಂದು ವಿಡಿಯೋದಾಗ ಹೇಳೀನಿ. ಅದಕ್ಕೆ ನಾನು ನಿಮಗೆ ರೆಸಿಪಿ ತೋರಿಸಿಲ್ಲ. ಇವಾಗ ಪಲ್ಯ ಮಾಡತ್ತೇನೆ. ನೋಡಿರಿ ಯಾವ ಥರ ಬ್ಯಾಳಿ ಪಲ್ಯ ಅಂದ್ರೆ, ಇದು ದಿಪ್ಪ ತೊಗರಿ ಬೇಳೆ ಅಂತ. ಇದಕ್ಕೆ ನಾನು ಈಗ ಒಂದು ಬೌಲಷ್ಟು ಇಟ್ಟಿದ್ದ ತೊಗರಿಬೇಳೆ, ಒಂದು 2 ಈರುಳ್ಳಿ ತೊಗೊಂಡನಿ, 1 ಟೊಮೆಟೊ, ಕೊತ್ತಂಬರಿ, ಕರಿಬೇವು ಇಟ್ಟು ತೊಗೊಂಡು ಒಗ್ಗರಣೆ ಹಚ್ಕೋಬೇಕು. ಈಗ ನಾನು ತವಾ ಇಟ್ಟನಿ, ಗ್ಯಾಸ್ ಆನ್ ಮಾಡೋಣ. ಇದಕ್ಕೆ ಇವಾಗ 2 ಸ್ಪೂನ್ ಎಣ್ಣೆ ಹಾಕಬೇಕು. ಇವಾಗ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ. ಈಗ ಈರುಳ್ಳಿನ ಹಾಕೋಬೇಕು. ಇವಾಗ ಒಂದಿಟ್ಟು ಕರಿಬೇವು ಹಾಕತ್ತೇನೆ. ಇದಕ್ಕೆ ಬೇಕಿದ್ರೆ ನೀವು ಇನ್ನೊಂದು ಸ್ಪೂನ್ ಎಣ್ಣೆನೂ ಹಾಕೋಬೋದು. ಜಾಸ್ತಿ ಈರುಳ್ಳಿನ ಹುರ್ಕೋಬಾರ್ದು. ಇವಾಗ ನಾನು ಟೊಮ್ಯಾಟೊ ಹಾಕತ್ತೇನೆ. ಒಂದು ಮೀಡಿಯಮ್ ಇರಬೇಕು ಉಳ್ಳಾಗಡ್ಡಿ. ಅದು ಜಾಸ್ತಿ ಹುರಿಬಾರ್ದು. ಜಾಸ್ತಿ ಹುರಿದ್ರೆ ಅಷ್ಟೊಂದು ಟೇಸ್ಟಿ ಅನ್ಸಂಗಿಲ್ಲಲ್ಲ. ಇದಕ್ಕೆ 1 ಸ್ಪೂನ್ ಖಾರ ಹಾಕತ್ತೇನೆ. ಈಗ ಒಗ್ಗರಣೆಯಾಗ ಹಾಕ್ಕೊಂಡ್ಬಿಡ್ಬೇಕು. ನಾನು ಇನ್ನೊಂದು ಚೂರು ಖಾರ ಹಾಕ್ಕೊಂಡನಿ. ನಮ್ಮಲ್ಲಿ ಜಾಸ್ತಿನ ಖಾರ ತಿಂತಾರು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕತ್ತೇನೆ. ಇವಾಗ ಇದನ್ನು ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಆಗ್ಬೇಕಿದ್ದು. ಇದು ಒಂಥರ ಚೆನ್ನಾಗಿರುತ್ತೆ. ಯಾರಾದರೂ ಮಾಡ್ಕೋರಿ. ಪೂರಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಮಾಡ್ಬೋದು. ಇದಕ್ಕೆ ಇವಾಗ ಕೊತ್ತಂಬರಿನೂ ಹಾಕತ್ತೇನೆ ನಾನು. ಇವಾಗ ಇಲ್ಲಿ ಕೊಬ್ಬರಿ ಚಟ್ನಿ ಕೂಡ ಆಗಿದೆ. ಇಲ್ಲಿ ಕಡೆ ಇಡೋಣ. ಇವಾಗ ಅಲ್ಲಿ ಆಗಿದೆ ಅಂತ ನೋಡ್ಕೋಬೇಕು. ಈ ಥರ ಒಂದು ಬಾಜಿನ ನಾನು ಇವತ್ತು ಮಾಡ್ಕೊಂಡೀನಿ. ಪೂರಿ ಒಳಗೆ ಮಸಾಲೆ ಪೂರಿನ ಮಾಡಿವಾಗ ಇವಾಗ ಪೂರಿ ಹಚ್ಕೋಬೇಕು. ನೋಡಿ ಇವತ್ತಿನ ಬೆಳಗ್ಗಿನ ನಾಷ್ಟ ನಮ್ಮಲ್ಲಿ ಇದಾಗೈತಿ. ಇದು ಪೂರಿ ಜಾಸ್ತಿ ಆಗಿತ್ತಲ್ಲ, ಮಧ್ಯಾಹ್ನ ಊಟನೂ ಇದನ್ನ ಮಾಡ್ಕೊಂಡಿನಿ ಇವತ್ತು. ಯಾಕಂದರೆ ಇವತ್ತೊಂದು ಸ್ವಲ್ಪ ಹಜಾರ್ಲೆ ಸಂತಿಗೆ ಹೋಗೋದಿತ್ತು. ಎಲ್ಲ ಮನೆಯಾಗೆಲ್ಲ ಖಾಲಿ ಆಗಿತ್ತಲ್ಲ ಐಟಮ, ಅದ್ರ ಸಂಬಂಧ ಅದಕ್ಕೆ ಇದಷ್ಟು ಮಾಡ್ಕೊಂಡೇನೆ. ಇವತ್ತಿನ ಊಟ ಇದಾಗೈತಿ ನಮ್ದು. ಬೆಳಗ್ಗೆ ನಾಷ್ಟನೂ ಆಗೈತಿ. ಓಕೆ, ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.